ನೀವು ಹೇಳ್ತಿದ್ದೀರಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಯ್ತೇ ಹೊರತು ಇಲ್ಲಿ ಪ್ರಭಾವ ವರ್ಕ್ ಆಗಿಲ್ಲ. ಹೌದು, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದ್ದಕ್ಕೇನೆ ಸಂತೋಷ್ ರಾವ್ನನ್ನ ಅಪರಾಧಿ ಸ್ಥಾನದವರೆಗೂ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಯಾವುದೇ ಪ್ರಭಾವ ವರ್ಕ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಲ್ಯಾಕ್ ಆಫ್ ಎವಿಡೆನ್ಸ್ ಈಸ್ ವೆರಿ ಪ್ರೈಮ್ ಫ್ಯಾಕ್ಟರ್. ಈಗ ಅದಕ್ಕೆ ಕಾರಣ ಆಸ್ ಎ ತನಿಖಾಧಿಕಾರಿ ಆಗಿದ್ದ ಹಿನ್ನೆಲೆಯಲ್ಲಿ ಉತ್ತರ ಏನಂದರೆ ಸರ್ಕಮ್ಸ್ಟೆನ್ಸ್, ಟೈಮ್, ಅದು ಮಲೆನಾಡು, ಆಮೇಲೆ ಮಳೆ ಬರ್ತಿರ್ತಕ್ಕಂತಹ ಅದಕ್ಕಿಂತ ಮುಂಚೆ ಜೋರಾಗಿ ಮಳೆ ಬರುತ್ತೆ, ಆಮೇಲೆ ಜಿಟಿ ಮಳೆ ಹಿಡಿದಿರುತ್ತೆ, ಅಲ್ಲಿ ತೊರೆ ಬೇರೆ ಹರಿತದೆ. ದಟ್ ಈಸ್ ಎ ಇಂಡಿಕೇಶನ್. ಡೌನ್ ಇದೆ, ಅಲ್ಲಿ ಎಲ್ಲಿ ಮಳೆ ಆದರೂ ಅಲ್ಲಿ ನೀರು ಬರ್ತಲೇ ಇರ್ತದೆ. ಹೀಗಾಗಿ ಅಲ್ಲಿ ಜನ ಓಡಾಡೋದು, ಯಾವ ಮನೆಗಳಿಲ್ಲ. ಪಾಂಗಳ ಅಲ್ಲಿಂದ ಸ್ವಲ್ಪ ದೂರ ಇದೆ, ಯಾವ ಮನೆಗಳಿಲ್ಲ, ನಿಂತ್ಕೊಳ್ಳಲಿಕ್ಕೆ ಜನಗಳಿಗೆ ಯಾರಿಗೂ ಶೆಲ್ಟರ್ ಸಹ ಇಲ್ಲ. ಸೊ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಮಳೆ ಬರ್ತದೆ ಅಂದರೆ ಸ್ವಲ್ಪ ದೂರದಲ್ಲಿ ಎಲ್ಲಿ ಶೆಲ್ಟರ್ ಇದೆಯೋ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವೈಲಬಿಲಿಟಿ ಆಫ್ ಐ ವಿಟ್ನೆಸಸ್ ಆರ್ ಸಮ್ವಾಟ್ ನಾಟ್ ಅವೈಲಬಲ್, ನಮಗೆ ಸಿಕ್ಕಲಿಲ್ಲ, ನಿಲ್ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಈ ಐ ವಿಟ್ನೆಸ್ ಬಗ್ಗೆನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳಬೇಕು ಸರ್. ಅದರಲ್ಲೂ ಜಜ್ಮೆಂಟ್ ಕಾಪಿಯನ್ನು ಆಧಾರವಾಗಿ ಇಟ್ಕೊಂಡು, ಅದಕ್ಕಿಂತ ಮುಂಚೆ ಲೆಟ್ಸ್ ಗೋ ಬೈ ಒನ್ ಸ್ಟೆಪ್ ಆದಮೇಲೆ ಒಂದು ಥರದಲ್ಲಿ, ನೀವು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಾಗ ಎಷ್ಟು ಸಮಯ ಆಗಿತ್ತು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗಿ? ಹಾಗೆ ನಿಮ್ಮ ತನಿಖೆಯ ಭಾಗವಾಗಿ ನೀವು ಕಂಡುಕೊಂಡ ಪ್ರಮುಖ ಅಂಶಗಳೇನು? ಡಿಸೆಂಬರ್ ತಿಂಗಳಲ್ಲಿ ನಾನು ತಗೊಳ್ತೇನೆ ಕೇಸನ್ನು. ನನಗೆ ನೇರವಾಗಿ ಆ ಕೇಸ್ ಬರಲ್ಲ. ನಮ್ಮ ಜೂನಿಯರ್ ಬ್ಯಾಚ್ DYSP ಮಿಸ್ಟರ್ ತೀರ್ಥರಾಜು ಅಂತ ಅವರ ಹೆಸರು, ಈ ವಾಸ್ ಆಲ್ಸೋ ರಿಟೈರ್ಡ್, ಈಸ್ ಜೈನ್ ಬೈ ಕ್ಯಾಸ್ಟ್. ಅವರಿಗೆ ಬೈ ಲಕ್ಕಿಲಿ ಒಂದೊಂದು ಕೇಸ್ ಕೊಡ್ತಾ ಬರ್ತಾರಲ್ಲ CIDನಲ್ಲಿ, ಅವ್ರಿಗೆ ಹೋಯ್ತದು ಸೌಜನ್ಯ ಕೇಸ್. ಹೋದಾಗ ಅವರೇನು ಮಾಡಿದರು, ಫೈಲೆಲ್ಲ ತಗೊಂಬಂದರು, ಅಲ್ಲಿ ಹೋಗಿ ತಗೊಂಬಂದು ಎಲ್ಲ ಸ್ಟಡಿ ಮಾಡಿದರು, ಅಷ್ಟೇ ಅವ್ರು ಮಾಡಿದ್ದು. ಆಮೇಲೆ ನಂತರ ಅವರು ಏನು ಮಾಡಿದರು, ನಮ್ಮ ADG CID ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಅಂತ ಕಾಣುತ್ತೆ. ಐ ವಾಸ್ ನಾಟ್ ದೇರ್ ಅಟ್ ದ ಟೈಮ್. ನಾನು ಇನ್ವೆಸ್ಟಿಗೇಷನ್ಗೆ ಹೊರಗಡೆ ಇದ್ದೆ, ಯಾವುದು ಲಾಕಪ್ ಡೆತ್ ಕೇಸ್ ಶಿವಮೊಗ್ಗದಲ್ಲೆಲ್ಲ ಇದ್ದೆ. ಆಮೇಲೆ ನಂತರ ಇಮಿಡಿಯೇಟಾಗಿ ಬರಲಿಕ್ಕೆ ನನಗೆ ಕಾಲ್ ಬಂತು, ಈ ಕೇಸ್ ಇಲ್ಲಿಗೆ ಬಿಟ್ಬಿಟ್ಟು ಇಮಿಡಿಯೇಟಾಗಿ ಬನ್ನಿ ಅಲ್ಲಿಗೆ ಅಂತ ಹೇಳಿದರು. ಸೊ ನಾನು ಕೇಮ್ ಟು ಬ್ಯಾಂಗ್ಳೂರ್. ಆಮೇಲೆ ಬಂದಾಗ ಆಗ ಸೌಜನ್ಯ ಕೇಸ್ ತಗೊಳ್ಳಿ ಅಂತ ಅಂದರು. ಆಮೇಲೆ ಮೆಮೋದಲ್ಲಿ ಯಾರಿಂದ ತಗೊಳ್ಬೇಕು ಅಂದರೆ ತೀರ್ಥರಾಜಿಂದ ತಗೊಳ್ಳಿ ಅಂತ ಬರೆದಿದ್ರು, ನಾಟ್ ಬೆಳ್ತಂಗಡಿ ಇನ್ಸ್ಪೆಕ್ಟರ್, ಇಲ್ಲಿಂದ ತಗೊಳ್ಳಿ ಅಂತ ಬರೆದಿದ್ರು. ಯಾಕೆ ಇದು ಅಂತ ಎನ್ಕ್ವೈರಿ ಮಾಡಿದಾಗ ಅನ್ಅಫಿಷಿಯಲಿ ಐ ಕೇಮ್ ಟು ನೋ ದಟ್ ತೀರ್ಥರಾಜು ಬಿಲಾಂಗಿಂಗ್ ಟು ಜೈನ್ ಬೈ ಕ್ಯಾಸ್ಟ್. ಸೊ ಅಲಿಗೇಷನ್ಸು ಮತ್ತು ಅಲ್ಲಿ ಏನು ಫೋರ್ತ್ ಕಮಿಂಗ್ ಥಿಂಗ್ಸ್ ಇದ್ವಲ್ಲ ಅವೆಲ್ಲವೂ ಎಗನೆಸ್ಟ್ ಜೈನ್ ಕಮ್ಯುನಿಟಿ. ಆದ್ದರಿಂದ ಇನ್ವೆಸ್ಟಿಗೇಷನ್ ಶುಡ್ ಬಿ ವೆರಿ ಫೇರ್. ಆಮೇಲೆ ದರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಸಚ್ ಎ ರೂಮರ್ಸ್. ಅದಕ್ಕೋಸ್ಕರ ಚೇಂಜ್ ಮಾಡಿದ್ದೇನೆ ಅಂತ ನಮ್ಮ SP ಅವ್ರು ಹೇಳಿದರು. ಸರ್, ಇದು 2012ನೇ ಇಸ್ವಿಯದ್ದೇ ನೀವು ಹೇಳ್ತಿರೋದು. ಬಟ್ ಈಗ ಕೇಳಿಬರ್ತಿರೋ ವಾದ ಅಂದರೆ 1 ವರ್ಷಗಳ ಕಾಲ ಜೈನ ಸಮುದಾಯ ಯಾರೆಲ್ಲರ ಹೆಸರು ನಂತರದಲ್ಲಿ ಸೇರ್ಪಡೆ ಆಯಿತು, ಅದು ಸೇರ್ಪಡೆ ಆಗಿದ್ದು 1 ವರ್ಷದ ನಂತರದಲ್ಲಿ. ಧೀರಜು, ಮಲ್ಲಿಕು, ಉದಯ್ ಇವ್ರ ಹೆಸರು ಸೇರ್ಪಡೆ ಆಗಿದ್ದು 1 ವರ್ಷದ ಬಳಿಕ ಅಂತ ಹೇಳಿ. ಈಗ ತೀರ್ಥರಾಜು ಅವರು ಅದಕ್ಕೆ ಮುಂಚೆನೇ ಯಾಕೆ ಒಬ್ಜೆಕ್ಟ್ ಮಾಡಿದ್ರು ಅಂತ ಹೇಳಿ? ಇಲ್ಲ, ಹಾಗಾದರೆ ಅಲಿಗೇಷನ್ಸು ಈ ಪೇಪರಲ್ಲಿ ಮತ್ತು ಮೀಡಿಯಾದಲ್ಲಿ ಎಲ್ಲ ಬರ್ತಾಯಿತ್ತು. ಸುಮಾರು ಪೇಪರಲ್ಲಿ, ಕರಾವಳಿ ಪತ್ರಿಕೆ ಅದರಲ್ಲೆಲ್ಲ ಬರ್ತಾ, ನಾನು ಕಲೆಕ್ಟೆಡ್ ಆಲ್ ದಿ ಪತ್ರಿಕೆಸ್, ಅದರಲ್ಲೆಲ್ಲ ಬರ್ತಾಯಿತ್ತು. ಅದರಲ್ಲಿ ಬರ್ತಿದ್ದು 2 ಪ್ರಾಮಿನೆಂಟ್ ಥಿಂಗ್ಸ್ ಏನು ಅಂತ ಹೇಳಿದರೆ, ಅವರು 3 ಜನ ಆಗಲೇ ಬಂದಿತ್ತು. ಅದು ಇಸ್ ನಾಟ್ ಆಫ್ಟರ್ 1 ಇಯರ್. ಆಫ್ಟರ್ 1 ಇಯರ್ ಅಲ್ಲ, ನಾನು ಇನ್ವೆಸ್ಟಿಗೇಷನ್ ತಗೊಂಡಾಗ ದಟ್ ವಾಸ್ ದಿ ಪ್ರಾಬ್ಲಮ್ ವಿತ್ ಮೀ. ನನ್ನ ಎದುರಿಗೆ ಇದ್ದಂತಹ ಸಮಸ್ಯೆ ಅದು. ಚಂದಪ್ಪ ಗೌಡ ಅಂದ ಡಿಸೀಸ್ಡ್ ಇದ್ದಾರಲ್ಲ, ಅವರ ತಂದೆ, ಅವರು ಈ ಹಸ್ ಗಿವನ್ ದಿ ರಿಟನ್ ಕಂಪ್ಲೇಂಟ್ ನನಗೆ. ಇನ್ವೆಸ್ಟಿಗೇಷನ್ ಎಲ್ಲ ಆಗಿ ಚಾರ್ಜ್ ಶೀಟ್ ಮಾಡಿದ ತಕ್ಷಣವೇ ಸಮ್ವೇರ್ ಜನವರಿ 2013 ಐ ಥಿಂಕ್, ಜನವರಿ ಆರ್ ಫೆಬ್ರವರಿ ಚಾರ್ಜ್ ಶೀಟ್ ಮಾಡಿದ್ದು. ಆಗ ಚಾರ್ಜ್ ಶೀಟ್ ಮಾಡಿ ನಾನು ಐ ಆಮ್ ಅಬೌಟ್ ಟು ರಿಟರ್ನ್ CIDಗೆ. ಆಗ ಮಾಡಿದಾಗ ಏನಾದರೂ ನಮಗೆ ADG ಟೆಲಿಫೋನ್, ನಾವು ಪರ್ಮಿಷನ್ ತಾಳ್ಬೇಕಲ್ಲ, ಬಿಡ್ತೇನೆ ಹೆಡ್ ಕ್ವಾರ್ಟರ್ ಅಂತ. ಆಗ ಕೇಳಿದಾಗ, ನೋಡಿ ನೀವು ಚಾರ್ಜ್ ಶೀಟ್ ಮಾಡಿ, ಇಸ್ ಓಕೆ, ಎವ್ರಿಥಿಂಗ್ ಇಸ್ ಓಕೆ, ನಿಮ್ಮ ಇದರಿಂದ, ನಿಮ್ಮ ಇನ್ವೆಸ್ಟಿಗೇಷನ್ನಿಂದ ಲಾ ಆ್ಯಂಡ್ ಆರ್ಡರ್ ಶುಡ್ ನಾಟ್ ಬಿ ಅವರ್ಟೆಡ್, ಸೊ ದಟ್ ಕನ್ಸರ್ನ್ಡ್ ಯಾರಿದ್ದಾರೆ ಸೂಕ್ಷ್ಮವಾಗಿ ಏನು ಕಾನೂನಿಗೆ ಎಫೆಕ್ಟ್ ಆಗ್ದಂಗೆ ಯು ಅಡ್ವೈಸ್ ದೆಮ್ ಅಂತ ಹೇಳಿದರು ನಮ್ಮ ADG ಮೇಗ್ರಿಕ್. ಐ ಥಿಂಕ್ ಈ ವಾಸ್ ಸಿಟಿ ಕಮಿಷನರ್ ಆಲ್ಸೋ ಅಟ್ ದಟ್ ಟೈಮ್. ಅದಾದಮೇಲೆ ಆದರು. ಆಮೇಲೆ ನಂತರ ಹೇಳಿದರು, ಆಗ ನಾನು ಇವರು ಚಂದಪ್ಪ ಗೌಡ, ದಟ್ ಕುಸುಮಾವತಿ, ಆಮೇಲೆ ವಿಠ್ಠಲಗೌಡ,
ಅವರು ಬಂದರು, ಚಂದಪ್ಪಗೌಡ ಮತ್ತು ಅವ್ರ ಮಿಸಸ್ ಇಬ್ಬರಿಗೂ ಬರ್ಲಿಕ್ಕೆ ಹೇಳಿದೆ. ಅಲಾಂಗ್ ವಿತ್ ದೆಮ್ ದಟ್ ವಿಠಲ್ಗೌಡ ಇಸ್ ಆಲ್ಸೋ ಅಕಂಪೌಂಡ್. ಬಂದರು, IB-ನಲ್ಲಿ ಭೇಟಿಯಾದ್ವಿ. ಚಾರ್ಜ್ ಶೀಟ್ ವಾಸ್ ಆಲ್ರೆಡಿ ಫೈಲ್ ಆಗಿತ್ತು ಅಷ್ಟರಲ್ಲಿ. ನಾನು ಹೇಳಿದೆ, ಒಂದು ಈಗ ಏನಾಗಿದೆ ಅಂದರೆ, ನಾನು ಕೋರ್ಟಿಗೆ ಕೆಲವು ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೇನೆ, ಅವು ಇನ್ನೂ ಕೋರ್ಟ್ ಕನ್ಸಿಡ್ರೇಷನ್ನಲ್ಲಿ ಇದೆ. APP ಮತ್ತು ನಮ್ಮ ಲಾ ವಿಂಗ್ ಎಲ್ಲ ಪ್ರೋಸೆಸಿಂಗ್ ಎಲ್ಲ ಆಗಿ ಅಲ್ಲಿ ಹೋಗಿದೆ. ಇದರಲ್ಲಿ ನಾನು ಏನಾದ್ರು ಮಾತಾಡಿದರೆ ಇಟ್ ಅಮೌಂಟ್ಸ್ ಟು ಕಾಂಟೆಂಪ್ಟ್ ಆಲ್ಸೋ. ಆಮೇಲೆ ಇಟ್ ಈಸ್ ಎಬವ್ ಮೈ ಪವರ್ ಅಂತ ಕಾಣಿಸ್. ಇಸ್ ಅಲ್ಟ್ರಾ ವೈರ್ ಐ ಥಿಂಕ್ ಆ್ಯಸ್ ಅಕಾರ್ಡಿಂಗ್ ಟು ವರ್ಡ್ ವಿಚ್ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಇಟ್ ಈಸ್ ಬಿಯಾಂಡ್ ಮೈ ಪವರ್ ಎಲ್ಲವೂ ಹೇಳಲಿಕ್ಕೆ. ಅಫ್ಕೋರ್ಸ್ ನಮ್ಮ ADG ಹೇಳಿದ್ದಾರೆ ಅವರಿಗೆ ಕನ್ವಿನ್ಸ್ ಮಾಡಿ ಅಂತ. ನಾನು ಕನ್ವಿನ್ಸು ಮಾಡಬೇಕು, ಬಟ್ ಇಟ್ ಶುಡ್ ನಾಟ್ ವೈಲೇಟ್ ದಿ ಲಾ ಆಲ್ಸೋ. ಅವ್ರಿಗೆ ಕರೆದ್ಬಿಟ್ಟು ನಾನು ಒಂದು ಮಾತು ಹೇಳಿದೆ, ನಿಮ್ಮ ಮಗಳು ಸೌಜನ್ಯ ಸತ್ತೋಗಿದ್ದಾಳೆ, ರೇಪ್ ಆಗಿದೆ, ಎವ್ರಿಥಿಂಗ್ ಇಸ್ ಓಕೆ. ಅಕಾರ್ಡಿಂಗ್ ಟು ಮೀ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ನೀವು ತಿಳ್ಕೊಳ್ಳಿ. ನೋಡಿ, ಕೆಟ್ಟದ್ರಲ್ಲಿಯೂ ನಾವು ಒಂದು ಸ್ವಲ್ಪ ಒಳ್ಳೆಯದನ್ನು ಹುಡುಕಬೇಕು ಅಂದರೆ ನಿಮ್ಮ ಮಗಳನ್ನ ಏನು ಬದುಕಿಸ್ಕೊಡ್ಲಿಕ್ಕೆ ಆಗಲ್ಲ. ನಾವು CID CBI ನೋ ಬಡಿ ಈವನ್ ಯಾರು ಬಂದ್ರೂ ಆಗಲ್ಲ. ಅದು ಮತ್ತು ನಂತರ ಈ ಬದುಕಿಸ್ಕೊಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಏನು ಮಾಡ್ಬೋದು, ನಿಮ್ಗೆ ಆಗಿರ್ತಕ್ಕಂಥ ಇದೆಯಲ್ಲ, ದುಃಖ ಇದೆಯಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ನನ್ನಿಂದ ಆಗುವಷ್ಟು, ಕಾನೂನಿಗೆ ಧಕ್ಕೆ ಆಗದೆ ನನ್ನಿಂದ ಆಗುವಷ್ಟನ್ನು ನಾನು ನಿಮಗೆ ಹೇಳ್ಬೋದು. ಪವಿತ್ರವಾಗಿ ಸತ್ತಿದ್ದಾಳೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಹೇಳಿದೆ, ಬೈ ದ ಟೈಮ್ ನನಗೆ ಗೊತ್ತಿತ್ತು ಇದೆಲ್ಲ, ಬರ್ತೇನೆ ನೆಕ್ಸ್ಟ್ ಅಲ್ಲಿಗೆ. ಡೋಂಟ್ ಮೇಕ್ ಎನಿ ಪಾಲಿಟಿಕ್ಸ್, ಬಿಲೀವ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಎರಡು ಪದದ ಬಗ್ಗೆ ಬಹಳ ಆಕ್ಷೇಪ ಆಗ್ತಿರೋದು ಸರ್. ನೀವು ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳಿ ನೀವು ಹೇಳಿದ್ದನ್ನ ಇನ್ನೊಬ್ಬರು ರಿಪೀಟ್ ಮಾಡಿ ಅದಕ್ಕೆ ಈ ಸೌಜನ್ಯ ಹೋರಾಟಗಾರರೆಲ್ಲ ಬಹಳ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಅಂದ್ರೆ ಹೆಣ್ಣು ಮಗಳ ಮೇಲಾಗೋ ದೌರ್ಜನ್ಯವನ್ನ ಅದು ಪವಿತ್ರ ಅಪವಿತ್ರ ಅಂತೇಳಿ ಯಾವ ಮಾನದಂಡದ ಮೇಲೆ ಮಾತನಾಡಿದ್ರು ಅಂತ ಹೇಳಿ. ಪವಿತ್ರ ಅನ್ನುವುದು ತನಿಖೆಯ ಹಿನ್ನೆಲೆಯಲ್ಲಿ ಸಿಕ್ಕ ಎವಿಡೆನ್ಸ್ ಅಲ್ಲ. ನಾಲೆಡ್ಜ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎವಿಡೆನ್ಸ್ ಇಸ್. ನಾಲೆಡ್ಜನ್ನು ನಾನು ಆ ಟೈಮಲ್ಲಿ ಹೇಳಿದೆ ಅಷ್ಟೇ. ನನ್ನ ನಾಲೆಡ್ಜನ್ನು ನಾನು ಹಂಚ್ಕೊಳ್ಳಲಿಕ್ಕೆ ಕೋರ್ಟ್ ವಿಲ್ ನೆವರ್ ಅಬ್ಜೆಕ್ಟ್. ಯಾವ ಅಂಶಗಳನ್ನು ನಾನು ಅದರಲ್ಲಿ ಚಾರ್ಜ್ ಶೀಟಲ್ಲಿ ಬರಲ್ಲ. ಯಾಕೆಂದರೆ ಯಾರಾದರೂ ಈಗ ಯಾರ ತಗಾರು ಬಾಯಿ ಮಾತಿನಲ್ಲಿ ಮಾತಾಡಿದರೆ ಐ ಕ್ಯಾನಾಟ್ ಪ್ರೂವ್ ಇಟ್ ಅನ್ಲೆಸ್ ದಟ್ ಪರ್ಸನ್ ಅಡ್ಮಿಟ್ಸ್. ನಾನು ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ ಅಂತ ಅವರು ಸಬ್ಸಿಕ್ವೆಂಟಾಗಿ ಏನಾರು ಹೇಳಿದರೆ, ಸೊ ದಟ್ ಮೈ ವರ್ಡ್ಸ್ ಹ್ಯಾಸ್ ಗಾಟ್ ನೋ ರೂಟ್, ಅದು ಒಣಗಿ ಹೋಗುತ್ತೆ, ಬೇರಿಲ್ಲದ ಸಸ್ಯ ಆಗಿಬಿಡುತ್ತೆ. ಹಾಗಾಗಿ ನನ್ನ ನಾಲೆಡ್ಜ್ ಪ್ರಕಾರ ಹೇಳಿದ್ದೀನಿ ವಿನಃ ಎವಿಡೆನ್ಸ್ ಪ್ರಕಾರ ಆ ಮಾತೆಗೆ ಹೇಳಲಿಲ್ಲ, ಕುಸುಮಾವತಿಗೆ ನಾನು ಹೇಳಲಿಲ್ಲ. ಅಷ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದೆ, ನನ್ನ ಸಹೋದರಿಯನ್ನ ಭಾವನೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತಲೂ ಹೇಳಿದೆ. ಹೀಗೆ ಯಾಕೆ ಅಂತ ಹೇಳಿದರೆ, ಇನ್ವೆಸ್ಟಿಗೇಷನನ್ನು ನಾವು ತಗೊಂಡಾಗ ನಮ್ಮ ಕೇಸ್ ಅದು ಸ್ವಂತ ಕೇಸ್ ಅಂತ ಗಮನ ಇಟ್ಟು ತಗೊಂಡಿರ್ತೇವೆ. ಹೀಗೆಲ್ಲ ಇದೆ. ಈ ಪವಿತ್ರವಾಗಿ ಸತ್ತಳು ಅನ್ನೋ ನಿಮ್ಮ ಪದ ಬಳಕೆಗೆ ಪೂರಕವಾಗಿ ಈ ಜಡ್ಜ್ಮೆಂಟ್ ಕಾಪಿ ಪೇಜ್ ನಂಬರ್ 76ರಲ್ಲಿ ಒಂದಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಸರ್. ಎಸ್ಪೆಷಲಿ ಡಾಕ್ಟರ್ ಅದಮ್ ಅವರು ಕೊಟ್ಟ ಮೆಡಿಕಲ್ ರಿಪೋರ್ಟ್ನ ಆಧಾರದ ಮೇಲೆ ಇಲ್ಲಿ ದ ವಜೈನಾ ಅಡ್ಮಿಟ್ಸ್ 2 fingers ಬ್ಲೀಡಿಂಗ್ ಪ್ರೆಸೆಂಟ್, ಯೂಟ್ರಸ್ ವಾಸ್ ವಿತ್ ನಾರ್ಮಲ್ ಸೈಜ್ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಇದು ನೀವು ಬೇರೆ ಬೇರೆ ಮಾಧ್ಯಮದಲ್ಲೂ ಕೂಡ ವಿವರಿಸಿದ್ದೀರಿ. ಮತ್ತೊಮ್ಮೆ ವೀಕ್ಷಕರಿಗೆ ಗೊಂದಲ ಇರೋ ಕಾರಣಕ್ಕೆ ಇಂಟರ್ ಕೋರ್ಸ್ ಆಗಿಲ್ಲ